ತುಂಬಾ ಜನ ನಿಮ್ಮಲ್ಲಿ ರಿಪೋರ್ಟ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಹೆಸರಿನ ಮೂಲಕ ಸಪರೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಪರ್ಸನಲ್ ಅಕೌಂಟ್ಸ್ ಗಳನ್ನ ಟಾರ್ಗೆಟ್ ಮಾಡಿ ನಮ್ಮ ಹೆಸರಿನ ಮೂಲಕ ಟಾರ್ಗೆಟ್ ಮಾಡಿ ಅವ್ರನ್ನ ಸ್ಕ್ಯಾಮ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ರೀತಿಯಾಗಿ ತುಂಬಾ ಕ್ರಿಯೇಟರ್ಸ್ಗಳು ಹಾಗೆ ತುಂಬಾ ಜನಗಳ ಜೊತೆ ಆಗ್ತಾ ಇರ್ತಕ್ಕಂಥದ್ದು. ಬಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅನ್ನೋ ಉದ್ದೇಶದಿಂದ ಕ್ವಿಕ್ ಆಗಿ ನಾವು ಈ ರೀತಿಯಾಗಿ ಮಾಡಕ್ಕೆ ಹೋಗಲ್ಲ. ಯಾವುದೇ ಒಂದು ವಿಚಾರವಾಗಿಯೂ ಕೂಡ ಪರ್ಸನಲ್ ಅಪ್ರೋಚನ್ನು ಇಟ್ಕೊಳ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ, ಅಥವಾ ಆ ರೀತಿಯಾದಂತಹ ವಿಷಯಕ್ಕೆ ನಾವು ಕೈನೂ ಹಾಕಲ್ಲ. ಹಾಗಾಗಿ ಎನಿ ಪರ್ಸನಲ್ ಅಪ್ರೋಚ್, ನಿಮಗೆ ಪರ್ಸನಲ್ ಆಗಿ ಮೆಸೇಜ್ ನೀವೇನು ಥಿಂಕ್ ಮಾಡ್ದೇನೆ ಬರ್ತಿದೆ ನಿಮಗೆ ನಮ್ಮ ಕಡೆಯಿಂದ ಮೆಸೇಜ್ ಅಂತಂದರೆ ದಟ್ ಈಸ್ ನಾಟ್ ಅಸ್. ಸೊ ಇದು ಸ್ಕ್ಯಾಮ್ ಆಗಿರುತ್ತೆ, ಇದು ಒಂದು ವಿಚಾರ. ಆ್ಯಂಡ್ ಎರಡನೇದ್ದು, ಯಾವುದೇ ರೀತಿಯಾದಂಥ ಸ್ಕ್ಯಾಮ್ ಮಾಡಬೇಕು ಅನ್ನೋ ಮೋಟಿವ್ ನಮ್ಮ ಕಡೆಯಿಂದಲ್ಲ. ಸುಮ್ಮನೆ ಕಾಲ್ ಮಾಡೋದು, ನಿಮಗೆ ಸುಮ್ಮನೆ ತಲೆ ತಿನ್ನೋದು, ಈ ರೀತಿಯಾಗಿ ನಾವು ಮಾಡೋಕ್ಕೆ ಹೋಗಲ್ಲ. ಏನೇ ಇನ್ಫಾರ್ಮೇಷನ್ಸ್ಗಳಿದ್ರೂ ಕೂಡ ಐದರ್ ನಮ್ಮ ವಾಟ್ಸಪ್ ಅಫಿಷಿಯಲ್ ಚಾನಲ್ ಏನೇನು ಕಾಣಿಸ್ತಾ ಇದೆಯೋ ಇದ್ರ ಮೂಲಕ ನಾವು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಪಬ್ಲಿಕಲಿ ಅವೈಲೇಬಲ್ ಇರುತ್ತೆ ಇನ್ಫಾರ್ಮೇಷನ್. ಆ್ಯಂಡ್ ಯೂಟ್ಯೂಬ್ ಕನ್ನಡ, ನಿಮಗೆ ಈಗ ನೋಡ್ತಿದ್ದೀರೋ ಈ ಒಂದು ಯೂಟ್ಯೂಬ್ ಚಾನಲ್ ನಮ್ಮದೇ ಆಗಿರುತ್ತೆ. ನನ್ನ ಹಳೆಯ ಚಾನಲ್ ನಟರಾಜ್ ಮಾಳ್ವದೆ ಯೂಟ್ಯೂಬ್ ಚಾನಲ್ ಏನಿದೆ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಸ್ಗಳು ಅಲ್ಲಿ ಹೋಗ್ತಾ ಇದೆ. ದಿಸ್ ಇಸ್ ಆಲ್ಸೋ ಅವರ್ ಅಫಿಷಿಯಲ್ ಚಾನಲ್. ಆ್ಯಂಡ್ ಇನ್ಸ್ಟಾಗ್ರಾಮ್ ಎಸ್ಪೆಷಲಿ 2 ಅಕೌಂಟ್ಸ್ ಇದೆ ನನ್ನದು. ಒಂದು ಪರ್ಸನಲ್ ಅಕೌಂಟ್ ಐ ಆಮ್ ನಟರಾಜ್ ಮಾಳ್ವದೆ ಅಂತಕ್ಕಂಥದ್ದು. ದಿಸ್ ಈಸ್ ಪರ್ಸನಲ್ ಅಕೌಂಟ್, ಅಷ್ಟೇ ಆಕ್ಟಿವ್ ಆಗಿಲ್ಲ, ಬಟ್ ಎಸ್ ದಿಸ್ ಈಸ್ ಮೈ ಅಕೌಂಟ್. ಆ್ಯಂಡ್ ಇನ್ನೊಂದು ಬಂದು ನಟರಾಜ್ ಮಾಳ್ವದೆ ಕನ್ನಡ, ಕಂಪ್ಲೀಟ್ ಹೆಸರೇನಿದೆಯೋ ಇದು ನಮ್ಮ ಒರಿಜಿನಲ್ ಚಾನಲ್ ಆಗಿರುತ್ತೆ. ಮೋರ್ ದನ್ 4500 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ ಅನ್ಸುತ್ತೆ ಅಲ್ಲಿ. ಸೊ ದಟ್ ಈಸ್ ಅವರ್ ಚಾನಲ್. ಈ 2 ಚಾನಲ್ ಬಿಟ್ಟು ಬೇರೆ ಯಾವ್ದ್ರಲ್ಲೂ ನಾವು ಆಕ್ಟಿವ್ ಆಗಿಲ್ಲ. ದಿಸ್ ಇಸ್ ಅವರ್ ಅಫಿಷಿಯಲ್ ಚಾನಲ್ಸ್. ಆ್ಯಂಡ್ ವೆರಿ ರೀಸೆಂಟ್ಲಿ ವೇ ಬಿಯಾಂಡ್ ಅಂತಕ್ಕಂಥ ಹೊಸ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ವಿ. ಅಗೇನ್ ತುಂಬ ಆಕ್ಟಿವ್ ಆಗಿರಬೇಕು ಅನ್ನೋ ಒಂದು ಉದ್ದೇಶ ಇದರಿಂದ ಅಲ್ಲ, ಬಟ್ ಆಧ್ಯಾತ್ಮಿಕತೆಗೆ ಅಥವಾ ಸ್ಪಿರಿಚುವಾಲಿಟಿಗೆ ಸಂಬಂಧಪಟ್ಟ ಹಾಗೆ ಸಟನ್ ವಿಷಯಗಳು ಏನಿದೆಯೋ, ಕಲಿತಾ ಇರ್ತಕ್ಕಂಥ ವಿಚಾರಗಳಿರ್ಬೋದು, ಆಲ್ರೆಡಿ ಕಲ್ತಿರ್ತಕ್ಕಂಥ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿರ್ತಕ್ಕಂತಹ ಚಾನಲ್. ಇದು ಕೂಡ ನಮ್ಮ ಅಂಡರಲ್ಲೇ ಬರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಗ್ರೋ ಗುರು ಅಂತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಏನಿದೆಯೋ ದಿಸ್ ಈಸ್ ಆಲ್ಸೋ ಅಂಡರ್ ಅಸ್. ಸೊ ಇದರ ಮೂಲಕ ಟ್ರೈನಿಂಗ್ಸ್ಗಳು, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ಸ್, ಈ ರೀತಿಯಂಥ ವಿಚಾರಗಳನ್ನು ವೆರಿ ರೀಸೆಂಟ್ಲಿ ಲಾಸ್ಟ್ ಒಂದು 3 ಮಂತ್ಸಿಂದ ನಾವು ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಇನ್ ಎನಿ ಗಿವನ್ ಕೇಸ್ ವೆರಿ ಇಂಪಾರ್ಟೆಂಟ್, ಪರ್ಸ್ನಲ್ ಆಗಿ ನಾವು ಯಾರನ್ನೂ ಅಪ್ರೋಚ್ ಮಾಡಲ್ಲ. ದಿಸ್ ಈಸ್ ಅವರ್ ಪಾಲಿಸಿ. ನಾವು ಪರ್ಸ್ನಲ್ ಆಗಿ ನಿಮ್ಗೆ ಬಂದು ನಾವು ಅದು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ, ಆ ಆಸೆ ಈ ಆಸೆ ನಾವು ಡೆಫಿನೆಟ್ಲಿ ತೋರಿಸಲ್ಲ. ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ದಟ್ ಈಸ್ ನಾಟ್ ಅಸ್. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಈ ಒಂದು ಅಫಿಷಿಯಲ್ ಚಾನಲ್ಸ್ಗಳನ್ನು ಬಿಟ್ಟು ಯಾವುದೇ ಒಂದು ಪರ್ಟಿಕ್ಯುಲರ್ ಅಕೌಂಟಿಂದ ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ಬರ್ತಿದೆ, ಆ್ಯಸ್ ಇನ್ ಲೈಕ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿಯಾಗಿ ನಿಮ್ಗೆ ಏನಾದ್ರು ಪರ್ಸ್ನಲಾಗಿ ಅಪ್ರೋಚ್ ಮಾಡ್ತಿದ್ದಾರೆ ಅವರು ಅಂತಂದರೆ ದಯವಿಟ್ಟು ಐ ನೀಡ್ ಯುವರ್ ಹೆಲ್ಪ್. ಆ ಒಂದು ಅಕೌಂಟ್ಸ್ಗಳನ್ನು ರಿಪೋರ್ಟ್ ಮಾಡಿ ಇಮಿಡಿಯೇಟ್ಲಿ. ಸೊ ಅದ್ರ ಮೂಲಕ ಆ ಅಕೌಂಟ್ಸ್ಗಳನ್ನು ಬ್ಯಾನ್ ಮಾಡ್ತಾರೆ ಅಫಿಷಿಯಲ್ ಆಗಿ ಸೋಷಿಯಲ್ ಮೀಡಿಯಾಸ್ಗಳಿಂದ. ಆ್ಯಂಡ್ ಇದು ನಾನು ಒಬ್ಬನ ಜೊತೆ ಅಂತಲ್ಲ, ತುಂಬ ಜನಗಳ ಜೊತೆ ಇದಾಗ್ತಾ ಇದೆ. ಸೊ ಇದಕ್ಕೆ ನಿಮ್ಮ ಹೆಲ್ಪ್ ಕೂಡ ನನಗೆ ಅವಶ್ಯಕತೆ ಇದೆ. ರಿಪೋರ್ಟ್ ಮಾಡಿದ್ರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಏನಾದರೂ ನಿಮ್ಗೆ ಅಷ್ಟು ಖುಷಿ ಬಂದು ದುಡ್ಡು ಕಳಿಸ್ಬೇಕು ಅಂತ ಅನ್ನಂಗಿತ್ತು ಅಂತಂದರೆ ಇಲ್ಲೇನು ಕಾಣಿಸ್ತಾ ಇದೆ ಅಫಿಷಿಯಲ್ ನಂಬರ್, ದಿಸ್ ಈಸ್ ಅವರ್ ಅಫಿಷಿಯಲ್ ನಂಬರ್. ನಿಮ್ಗೆ ಖುಷಿ ಇದೆ ಅಂತಂದರೆ ಕಳಿಸ್ಬೋದು, ಸುಮ್ಮನೆ ತಮಾಷೆಗೆ ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ದಿಸ್ ಈಸ್ ಅವರ್ ಅಫಿಷಿಯಲ್ ನಂಬರ್. ಕಾಲ್ ಮೂಲಕ ಅಲ್ಲ, ಕಾಲ್ ಸಪೋರ್ಟ್ ಅದಲ್ಲ ನಾವು ಕೊಡಲ್ಲ, ವಾಟ್ಸಪ್ ಮೂಲಕ ಇವತ್ತಿನ ಕಾಲಕ್ಕೆ ನಾವು ಸಪೋರ್ಟ್ ಕೊಡ್ತಾ ಇರ್ತಕ್ಕಂಥದ್ದು. ವೆರಿ ನೆಸೆಸಿಟಿ ಇದೆ ಅಂತಂದರೆ ಮಾತ್ರ ಕಾಲ್ ಮೂಲಕ ನಾವು ಕಾಂಟ್ಯಾಕ್ಟ್ ಆಗ್ತೀವಿ. ಬಟ್ ಅಂಟಿಲ್ ಅನ್ಲೆಸ್ ದೆರ್ ಇಸ್ ಅ ನೀಡ್, ಪರ್ಸ್ನಲ್ ಆಗಿ ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಲ್ಲ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ರೀತಿಯಾಗಿ ಬರ್ತಾ ಇದೆ ಅಂತಂದರೆ ಅದು ನಾವು ಅಲ್ವೇ ಅಲ್ಲ, ರಿಪೋರ್ಟ್ ಮಾಡ್ಬೋದು ನೀವು ಆ ರೀತಿ ಅಂತ ಸಂದರ್ಭದಲ್ಲಿ. ಸೊ ಐ ಹೋಪ್ ಪಾಯಿಂಟ್ಸ್ ಆರ್ ಕ್ಲಿಯರ್ ಟು ಯು. ಹಾಗೆ ನಮ್ಮ ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ಸ್ಗಳು ಸಿಗಬೇಕು ಅಂತಂದರೆ ವಾಟ್ಸಪ್ ಏನಿದೆ ನಮ್ಮದು ಅಫಿಷಿಯಲ್ ವಾಟ್ಸಪ್ ಲಿಂಕ್, ಆ ಕಂಪ್ಲೀಟ್ ಲಿಂಕ್ಸ್ಗಳಿಂದ ನಮ್ಮ ವಿಡಿಯೋದಲ್ಲಿ ಇದ್ದೇ ಇರುತ್ತೆ. ಇದನ್ನು ಬಿಟ್ಟು ಸಪ್ರೇಟಾಗಿ ನಾವು ನಿಮಗೆ ಅದು ಇದು ಅಂತ ಹೇಳ್ಕೊಂಡು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಲ್ಲ. ಆ ಒಂದು ಲಿಂಕ್ಸ್ಗಳನ್ನು ಉಪಯೋಗಿಸೋದ್ರ ಮೂಲಕ ನಾವು ಎಲ್ಲೆಲ್ಲಿ ಆಕ್ಟಿವ್ ಆಗಿದೆಯೋ ಎಲ್ಲ ನೀವು ಫಾಲೋ ಮಾಡ್ಬೋದು. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ಗಳು ಏನಿದೆ ನಮ್ಮ ಕಡೆಯಿಂದ ನಿಮಗೆ ಸಿಗ್ತಾ ಇರುತ್ತೆ. ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.